The volume of a 500 gram sealed packet is 350 centimeter cube. ಈ ಗ್ರಾಮು ಸೆಂಟಿಮೀಟರ್ ಕ್ಯೂಬು ಯೂನಿಟ್ಸ್ ಎಲ್ಲ ನೋಟ್ ಮಾಡ್ಕೊಬೇಕು ಮನಸ್ಸಲ್ಲಿ. ವಿಲ್ ದ ಪ್ಯಾಕೆಟ್ ಫ್ಲೋಟ್ ಆರ್ ಸಿಂಕ್, ಮುಳುಗುತ್ತಾ ತೇಲುತ್ತಾ ಅಂತ ಕೇಳ್ತಾರೆ. ಇನ್ ಕೆರೋಸಿನ್ ಇಫ್ ದ ಡೆನ್ಸಿಟಿ ಆಫ್ ದ ಕೆರೋಸಿನ್ ಇಸ್ ಇದು ಕೂಡ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲಿದೆ. ಮತ್ತು ಇದು ಕೆರೋಸಿನ್ ನೀರಲ್ಲ. ವಾಟ್ ವಿಲ್ ಬಿ ದ ಮಾಸ್ ಆಫ್ ದ ಕೆರೋಸಿನ್ ಡಿಸ್ಪ್ಲೇಸ್ ಬೈ ದ ಪ್ಯಾಕೆಟ್, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲನೇದಾಗಿ ಇದು ಮುಳುಗುತ್ತಾ ತೇಲುತ್ತಾ ಅಂತ ಹೇಳಿ ನೀವು ಉತ್ತರ ಕೊಡಬೇಕು. ಹೇಗೆ ಕಂಡುಹಿಡಿತೀರಾ, ಹೇಗೆ ಮಾಡೋದು? ನಮಗೆ ಡೆನ್ಸಿಟಿ ಗೊತ್ತಿದೆ ಫ್ಲೂಯಿಡ್ದು, ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಕಂಡುಹಿಡಿತು ಅಂದರೆ ಅಷ್ಟೇ ಕೆಲಸ ಆಯಿತು. ಸೊ V0 is 350 centimeter cube. ಮತ್ತು M0 is 500 gram. ಕರೆಕ್ಟಾ? ಮತ್ತು ಡೆನ್ಸಿಟಿ ಆಫ್ ದ ಫ್ಲೂಯಿಡ್ is 0.80 gram per centimeter cube. ಸರಿನಾ? ಇವಾಗ ವರ್ಕಿಂಗ್ ಶುರು ಮಾಡೋಣ. ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ವಿಲ್ ಬಿ ಈಕ್ವಲ್ ಟು, ಏನಕ್ಕೆ ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಕಂಡು ಹಿಡಿತಾ ಇದ್ದೀವಿ, ಏನಕ್ಕೆ ಅಂತ ಹೇಳಿದ್ರೆ ಇವೆರಡು ಕಂಪೇರ್ ಮಾಡಿಕೊಂಡು ಡೆನ್ಸಿಟಿ ಸಿಂಕ್ ಆಗುತ್ತೋ ಫ್ಲೋಟ್ ಆಗುತ್ತಾ ಅಂತ ಹೇಳ್ಬೋದು ಅಲ್ವಾ. ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ಅಲ್ಲ, ಡೆನ್ಸಿಟಿ ಇನ್ ಜನರಲ್ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ದೇರ್ ಫೋರ್ ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ವಿಲ್ ಬಿ ಈಕ್ವಲ್ ಟು ಮಾಸ್ ಎಷ್ಟು ಹುಡುಗ್ರ 500 ಗ್ರಾಮು ಮತ್ತು ವಾಲ್ಯೂಮು 350 ಸೆಂಟಿಮೀಟರ್ ಕ್ಯೂಬ್. ಸೊ ಇಲ್ಲಿ ನಿಮ್ಮ 0 ಕಟ್ ಆಗುತ್ತೆ. 5 10s 5 7s 10/7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಲ್ವಾ. ಆದರೆ ಡೆಸಿಮಲಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಸ್ಕೂಲಲ್ಲಿ ಆ ಥರ ಹೇಳ್ತಾರೆ, ಇನ್ಸಿಸ್ಟ್ ಮಾಡ್ತಾರೆ, ನೋಡ್ಕೊಳ್ಳಿ. ಸೊ ದಿಸ್ ಇಸ್ 1s, ರಿಮೈಂಡರ್ 3 28 ಮತ್ತು 2 ರಿಮೈಂಡರು ಅಪ್ರಾಕ್ಸಿಮೇಟ್ಲಿ 3s. ಸರಿನಾ? ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಮತ್ತಿವಾಗ ಫೈನಲ್ ಆನ್ಸರ್ ಏನು? ಆ್ಯಸ್ ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಇಸ್ ಮೋರ್ ದ್ಯಾನ್ ಡೆನ್ಸಿಟಿ ಆಫ್ ದ ಫ್ಲೂಯಿಡ್. ಕರೆಕ್ಟಾ? ಇದು ಇದಕ್ಕಿಂತ ಹೆಚ್ಚಿದೆ. ದ ಆಬ್ಜೆಕ್ಟ್ ವಿಲ್ ದೇರ್ ಫೋರ್ ದ ಆಬ್ಜೆಕ್ಟ್ ವಿಲ್ ಏನಾಗುತ್ತೆ? ಮುಳುಗುತ್ತೆ. ಇದು ಮುಳುಗುತ್ತೆ ಅಂತ ಹೇಳಿ ಅಂಡರ್ಲೈನ್ ಮಾಡಿ, ನಿಮ್ಮ ಟೀಚರ್ಗೆ ಈಸಿ ಆಗುತ್ತೆ ಕರೆಕ್ಟ್ ಮಾಡೋದಕ್ಕೆ. ಮತ್ತು ಮುಂದೆ ಇವಾಗ ಮುಳುಗ್ತದು ಸರಿ, ಆದರೆ ಎಷ್ಟು ಕೆರೋಸಿನ್ ಡಿಸ್ಪ್ಲೇಸ್ ಆಯಿತು, ಅದು ತೂಕ ಏನು ಅಂತ ಕೇಳ್ತಾರೆ. ತೂಕ ಅಲ್ಲ, ಮಾಸ್ ಏನು ಅಂತ ಕೇಳ್ತಾರೆ. ಅದನ್ನು ಹೇಗೆ ಕಂಡುಹಿಡಿಯೋದು, ಹೇಗೆ ಮಾಡೋದು ಹುಡುಗರು ಅದನ್ನು? ಇದು ನಿಮ್ಮ ಕೆರೋಸಿನ್ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ನೀವು ಒಂದು ಆಬ್ಜೆಕ್ಟ್ ಹಾಕ್ತಾಯಿದ್ದೀರಾ. ಹೇಗೆ ಮುಂದಕ್ಕೆ ಹೋಗಿ ಹೇಗೆ ಮಾಡೋದು ಇದನ್ನು? ಸೊ ದೇರ್ ವಿಲ್ ಬಿ ಸಮ್ ರೈಸ್ ಇನ್ ಕೆರೋಸಿನ್ ಲೆವೆಲ್ ಅಲ್ವಾ. ಎಷ್ಟು ರೈಸ್ ಆಗುತ್ತೆ, ಎಷ್ಟು ಮೇಲೆ ಹೋಗುತ್ತಿದೋ, ಎಷ್ಟು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್. ಕರೆಕ್ಟಾ? ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್ ಇಸ್ ದ ಕೆರೋಸಿನ್ ಡಿಸ್ಪ್ಲೇಸ್ಡ್. ಯಾಕಂದರೆ ಡಿಸ್ಪ್ಲೇಸ್ ಕೆರೋಸಿನ್ ಬಗ್ಗೆ ಕೇಳ್ತಾರೆ. ಇದ್ರ ತೂಕ ಕಂಡುಹಿಡಿಬೇಕು. ತೂಕ ಅಲ್ಲ, ಮಾಸ್ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಮಾಸ್ ಆಫ್ ಕೆರೋಸಿನ್ ಡಿಸ್ಪ್ಲೇಸ್ಡ್ ಕೇಳ್ತಾರೆ. ಹೇಗೆ ಮುಂದುವರಿಯೋದು? ಸೊ ವಿ ನೋ ದ್ಯಾಟ್ ಮಾಸ್ ಇಸ್ ಗಿವನ್ ಬೈ ಡೆನ್ಸಿಟಿ ಇಂಟು ವಾಲ್ಯೂಮ್. ಡೆನ್ಸಿಟಿ ಆಫ್ ವಾಟ್? ಡೆನ್ಸಿಟಿ ಆಫ್ ದ ಕೆರೋಸಿನ್ ಇಂಟು ವಾಲ್ಯೂಮ್ ಆಫ್ ವಾಟ್? ವಾಲ್ಯೂಮ್ ಆಫ್ ಕೆರೋಸಿನ ಅಲ್ಲ, ವಾಲ್ಯೂಮ್ ಆಫ್ ದ ಡಿಸ್ಪ್ಲೇಸ್ ಕೆರೋಸಿನ್, ದಟ್ ಈಸ್ V0. ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಲ್ಲ, ಅದೇ ಅದರಿಂದ ನಾವು ಇದನ್ನು ಬರ್ಕೊಬೋದು. ಹಾಗಾಗಿ ಇದನ್ನು ನೀವು ಎಕ್ಸಾಮಲ್ಲಿ ಬರೀಲೇಬೇಕು. ಸರಿನಾ? ಇಲ್ಲ ಅಂತ ಹೇಳಿದ್ರೆ ಇದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಾ? ಸರಿ ತಾನೆ? ಅದನ್ನು ಹೇಗೆ ಪ್ರೂವ್ ಮಾಡ್ತೀರಾ? ಅದನ್ನು ಹೇಗೆ ನನಗೆ ಈ ಥರ ಗೊತ್ತಾಯಿತು, ಇದರಿಂದ ಗೊತ್ತಾಯಿತು ಅಂತ ಹೇಗೆ ಹೇಳ್ತೀರಾ? ಸೊ ಚಿತ್ರ ಬಿಡಿಸಿದ್ರೆ ಒಳ್ಳೆಯದು. ಇದು 8/10, 0.80ನ 8/10 ಅಂತ ಬರ್ಕೊತಾ ಇದ್ದೀನಿ. ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇವೆಲ್ಲ ಬರ್ಕೊಳ್ಳೋಣ. ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ವಾಲ್ಯೂಮ್ ಎಷ್ಟು? ವಾಲ್ಯೂಮ್ ಬಂದು 350 ಸೆಂಟಿಮೀಟರ್ ಕ್ಯೂಬ್. ಸೊ ಇಲ್ಲಿ ಏನಾಗುತ್ತೆ? ಸೆಂಟಿಮೀಟರ್ ಕ್ಯೂಬ್ ಕಟ್ ಆಗುತ್ತೆ. 1s 35s. ಸೊ ದಿಸ್ ಇಸ್ 70 × 4 280 ಗ್ರಾಮ್ಸ್ ಆಗುತ್ತೆ. ಇದನ್ನು ನಾವು kg ಕನ್ವರ್ಟ್ ಮಾಡೋಣ. ಹಾಗಾಗಿ 280 × 10⁻³ kg ಆಗುತ್ತೆ ಅಲ್ವಾ. ಇದೇ ನಿಮ್ಮ ಉತ್ತರ. ಸರಿ ತಾನೆ? ಸೊ ಇಲ್ಲಿ ಮುಖ್ಯವಾದ ಏನಂತ ಹೇಳಿದ್ರೆ, ಮುಳುಗ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನೀವು ಮಾಸ್ ಕಂಡುಹಿಡಿಯಬಹುದು. ಮುಳುಗಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಅದು ಮತ್ತೊಂದು ಪ್ರಶ್ನೆಯಲ್ಲಿ ಮಾಡ್ತೀವಿ. ಸರಿನಾ? ಸೊ ಇಲ್ಲಿವರೆಗೂ ನಿಮ್ಗೆ ಗೊತ್ತಿದೆ ಸಿಂಕು ಫ್ಲೋಟು. ಇದು ಹೊಸದು, ಏನು ಕಷ್ಟ ಇಲ್ಲ. ಇದು ಇದೇ ಫಾರ್ಮುಲಾ ಬೇರೆ, ಇದು
ಇದು ಮಾಡಿರೋದು. ಸೊ ಪ್ರತಿಯೊಂದರಲ್ಲೂ ನೀವು ಏನು ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಯೂನಿಟ್ ಕನ್ವರ್ಷನ್ನು ಯಾವಾಗ ಮಾಡಬೇಕು, ಯಾವಾಗ ಮಾಡಿಕೊಡೋದು ಅದು ಗೊತ್ತಿರಬೇಕು. ಮತ್ತು ಮಾಡಬೇಕು ಅಂದರೆ ಹೇಗೆ ಮಾಡಬೇಕು, ಇಲ್ಲಿ ಮಾಡಿದ್ದೀವಿ. ಅದಾದಮೇಲೆ ಈ ಥರ ಫಾರ್ಮುಲಾಸ್ ಅಷ್ಟೇ ಕಂಡ್ರೆ ಇನ್ನೇನಿರಲ್ಲ. ನೀವು ಪ್ರತಿಯೊಂದರಲ್ಲಿ ಈ ಥರದೇ ವಿಷಯಗಳು ಉಪಯೋಗಿಸ್ತೀರಾ. ಸ್ವಲ್ಪ ಬುದ್ಧಿವಂತಿಕೆ ಹೆಚ್ಚಾಕೊಳ್ಳಿ ಅಲ್ವಾ. ಯಾಕಂತ ಹೇಳಿದ್ರೆ ಒಂದೆರಡು ವಿಷಯ ಪ್ರತಿ ಕಡೆಯೂ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೀವಿ ಹೊರತು ಇನ್ನೇನು ಮಾಡ್ತಾಯಿಲ್ಲ. ಸೊ ಈ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎವ್ರಿ ಟಾಪಿಕ್, ಲಾಜಿಕಲ್ ಟಾಪಿಕ್ ವಿಲ್ ಬಿ ಈಸಿ, ಮೆಮೊರಿ ಓರಿಯೆಂಟೆಡ್ ಇರಲ್ಲ. ಅದರಲ್ಲಿ ನೀವು ಸ್ವಲ್ಪ ಲಾಜಿಕ್ ಅರ್ಥ ಮಾಡ್ಕೊಂತು ನಿಮ್ಮ ಬೇಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಸಬ್ಜೆಕ್ಟ್ ಈಸಿಯಾಗಿ ಹೋಗುತ್ತೆ. ಮ್ಯಾಥ್ಸು, ಫಿಸಿಕ್ಸು ನನಗೆ ಸಬ್ಜೆಕ್ಟ್ ಸ್ಟ್ರೆಂತ್ ಇರೋದು, ನಾನು ಇದ್ರ ಬಗ್ಗೆ ಡೆಫಿನೆಟ್ಟಾಗಿ ಹೇಳ್ಬೋದು ಅಲ್ವಾ. ಬೇರೆ ಟೀಚರ್ಸು ಅವ್ರ ಸಬ್ಜೆಕ್ಟ್ಸ್ ಬಗ್ಗೆ ಹೇಳ್ತಾರೆ, ನಾನು ಈ ಸಬ್ಜೆಕ್ಟಲ್ಲಿ ಡೆಫಿನೆಟ್ಟಾಗಿ ಈ ಥರ ಒಂದು ಪ್ರಾಮಿಸ್ ಮಾಡಿ ಹೇಳ್ತೀನಿ ನಿಮಗೆ. ಏನಂತ ಹೇಳಿದ್ರೆ, ನಿಮ್ಮ ಬೇಸಿಕ್ ಇಂಪ್ರೂವ್ ಮಾಡ್ಕೊಳ್ಳಿ, ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ, ಆ ವಿಷಯ ಏನು, ಹೇಗೆ, ಏನು ಕತೆ, ಅದು ಬ್ಯಾಕ್ಗ್ರೌಂಡ್ ಏನು, ಅದನ್ನೆಲ್ಲ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ನೀವು ಏನೇ ಪ್ರಶ್ನೆ ಬಂದ್ರೂ ಅದು ಉತ್ತರ ಆರಾಮಾಗಿ ಕೊಡ್ಬೋದು. ಸರಿನಾ. ಈ ಥರ ಎಫರ್ಟ್ ಕೊಡಬೇಕು ನೀವು. ಈ ದಿಕ್ಕಲ್ಲಿ ನೀವು ಹೋಗಬೇಕು, ಮುಂದುವರಿಬೇಕು. ಸುಮ್ಮನೆ ಮೆಮೊರೈಸ್ ಮಾಡ್ಕೊಂಡು ಹೋಗೋದಲ್ಲ. ಸರಿ ತಾನೆ. ಪ್ರತಿಯೊಂದು ನೀವು ವಿಷಯಗಳ ಅರ್ಥ ಮಾಡಿಕೊಂಡು ನಿಮ್ಮ ಟೀಚರ್ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಮುಂದುವರಿಬೇಕು. ಈ ಥರ ನಿಮ್ಮ ನಾಲೆಜ್ ಡೆವಲಪ್ ಮಾಡ್ಕೊಳ್ಳಿ. ಡೋಂಟ್ ಗೋ ಬಿಹೈಂಡ್ ಮಾರ್ಕ್ಸು ಅದಷ್ಟು ಕದೆ ಬರುತ್ತದು. ಸರಿನಾ. ನೀವು ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡಿಕೊಂಡು ಲಾಸ್ಟ್ ಮಿನಿಟಲ್ಲಿ ನೀವು ಮೆಮೊರೈಸ್ ಮಾಡ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಅವೆಲ್ಲ ಸುಳ್ಳದು. ಅದರಿಂದ ಮುಂದೆ ಹೋಗ್ತಾ ನೀವು ಡಿಗ್ರಿ ಟೈಮಲ್ಲೆಲ್ಲ ಅದು ಹೊಡ್ತಾ ಬೀಳುತ್ತೆ, ವಾಪಸ್ ಹೊಡೆಯುತ್ತವೆಲ್ಲ. 6 ತಿಂಗಳಲ್ಲಿ ನೀವು ಎಷ್ಟೊಂದು ಮುಗಿಸ್ಕೊಬೇಕು. ಅದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಲೆಟ್ ಮಿ ನಾಟ್ ಟೇಕ್ ಮೋರ್ ಟೈಮ್. ನೀವು ಪಾಸ್ ಮಾಡಿಕೊಂಡು ಇದನ್ನೆಲ್ಲ ಬರ್ಕೊಳ್ಳಿ.